ಮನೆ ಜಮೀನಲ್ಲ ಸರ್, ಅವ್ರ ಅಪ್ಪನ ಮನೆ ಜಮೀನಲ್ಲ, ಅದು ಅದು ರೈತರ ಆಸ್ತಿ. ಅಧಿಕಾರಿಗಳು ನಾಚಿಕೆ ಪಡಬೇಕು. ಇಂಥ ಕೆಲಸ ಯಾಕೆ ಸರ್ ಮಾಡಬೇಕು? ರಿಯಲ್ ಎಸ್ಟೇಟ್ ದಂಧೆ ಇದೊಂದು ನೀಚಾತಿ ನೀಚ ದಂಧೆ. ನಿಮ್ ನಾಚ ಮಾರ ಮರ್ಯಾದೆ ಏನಾದ್ರು ಇದೆಯಾ? ಎಂ ಬಿ ಪಾಟೀಲ್ ಮಗ ಎಂ.ಬಿ. ಪಾಟೀಲ್ ಇಬ್ರು ದಂಧೆಗಿಳಿದಿದ್ದಾರೆ. ತಾಯಿ 9 ತಿಂಗಳು ಓದ್ತಾಳೆ, ಆ ತಾಯಿ ಕಡೆ ತನಕ ಓದ್ತಾಳೆ. ಅದೊಂದು ನಿಯತ್ತು ಇರಬೇಕು ಮನುಷ್ಯನಿಗೆ. ನಮ್ಮ ಭೂಮಿ ನಾವು ಬಿಡಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು. ಅವರ ಫಲವತ್ತಾದ ಭೂಮಿನ ಕಾಂಕ್ರೀಟೀಕರಣ ಮಾಡಕ್ ಹೋಗಿದ್ದಾರೆ. ನಮ್ಮ ಜಾಗಕ್ಕೆ ಬರ್ಲಿ, ಹೊರಕೆ ಹೆಣ್ಮಕ್ಳ ಕೈಯಲ್ಲಿ ಒನಕೆನೂ ಇರುತ್ತೆ, ಬಾರ್ಕೋಲು ಇರುತ್ತೆ. ನಿನ್ನೆ ಬಿಡದಿ ರೈತರು ಬೆಂಗಳೂರಿಗೆ ನುಗ್ಗಿದ್ರು. ಬೆಂಗಳೂರಿನಲ್ಲಿ ನಿನ್ನೆ ಬಿಡದಿ ರೈತರು ದೊಡ್ಡ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಇವತ್ತು ಆನೇಕಲ್ ರೈತರು ಬೀದಿಗೆ ಇಳಿದಿದ್ದಾರೆ. KRS ಪಕ್ಷ ಕೂಡ ಅವರ ಜೊತೆಗೆ ನಿಂತಿದೆ. ಸದ್ಯ ನಮ್ಮ ಜೊತೆ ಮಾತಾಡೋದಕ್ಕೆ KRS ಪಕ್ಷದ ಮುಖ್ಯಸ್ಥರು ಇದ್ದಾರೆ. ಸರ್, ಇವತ್ತಿನ ಹೋರಾಟ ಯಾಕೆ, ಏನು ಉದ್ದೇಶ? ಇಲ್ಲಿ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯಲ್ಲಿ, ಇಡೀ ಆನೇಕಲ್ ತಾಲೂಕಲ್ಲಿ ಎಲ್ಲ ಕಡೆ ಭೂ ಸ್ವಾಧೀನ ಆಗೋಗಿದೆ. ಇನ್ನು ಅಷ್ಟೋ ರೈತರ ಜಮೀನು ಉಳಿದಿರೋದ್ರೆ ಸರ್ಜಾಪುರ ಹೋಬಳಿಲಿ ಇಲ್ಲಿ 2,500 ಎಕರೆನ ಈಗ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ KDB ಮುಂದಾಗಿದೆ. ಅಂತ ಸಂದರ್ಭದಲ್ಲಿ ಎರಡು ವರ್ಷ 2 ತಿಂಗಳಿಂದ ಹಂದೇನಹಳ್ಳಿಯಲ್ಲಿ 1 ವರ್ಷದಿಂದ ಮುತ್ತಾನಲ್ಲೂರಿನಲ್ಲಿ ನಿರಂತರ ಪ್ರತಿಭಟನೆ, ಅಹೋರಾತ್ರಿ ಧರಣಿ ನಡೀತಾ ಇದೆ. ಆ ಧರಣಿ ಮಾಡ್ತಿರುವಂಥ ರೈತರು ಬೆಂಗಳೂರಿಗೆ ಪ್ರತಿಭಟನೆಗಂತ ಹೋದಾಗ ಪೊಲೀಸರು ಇತ್ತೀಚೆಗೆ 2 ವಾರದಿಂದ ಬಹಳ ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಒಬ್ಬರ ಕಾಲೇ ಮುರಿದಿದ್ದಾರೆ, ಒಬ್ಬರ ದೇವರಾಜ್ ಅಂತ ಇಲ್ಲಿನ ಹೋರಾಟ ಸಮಿತಿ ಅಧ್ಯಕ್ಷರು ಅವರ ಎಲುಬುಗಳನ್ನು ಮುರಿದಿದ್ದಾರೆ. ಅದೇ ರೀತಿ ಒಬ್ಬ ಶಿವಮ್ಮ ಅನ್ನುವಂಥ ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಆ ಪೊಲೀಸರ ದೌರ್ಜನ್ಯವನ್ನು ಖಂಡಿಸಿ ಈ ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಅಂತ ಆಗ್ರಹಿಸಿ ಇವತ್ತು ನಾವು ಎಲ್ಲ ರೈತರ ಪರವಾಗಿ, ರೈತರನ್ನು ಒಳಗೊಂಡು, ಗ್ರಾಮಸ್ಥರನ್ನು ಒಳಗೊಂಡು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವರು ಚಿನ್ನಪ್ಪ ಅಂತೇಳಿ ಅವರು ಹೋರಾಟ ಸಮಿತಿಯಲ್ಲಿ ಇರುವಂಥವರು. ಅನೇಕ ಜನ ಇವತ್ತು ಈ ಹೋರಾಟವನ್ನು ಬೆಂಬಲಿಸಿ ನಮ್ಮ ಜೊತೆಗೆ ಅವ್ರದೇ ಹೋರಾಟ, ಅವರ ಹೋರಾಟವನ್ನು ನಾವು ಬೆಂಬಲಿಸಿ ಬಂದಿದ್ದೀವಿ. ಅವರನ್ನು ಸಹ ನಮಗೆ ಒಳ್ಳೆಯ ಸಾಥ್ ಕೊಡ್ತಾ ಇದ್ದಾರೆ. ಒಟ್ಟು ಎಷ್ಟು ಇಲ್ಲಿ ಭೂ ಸ್ವಾಧೀನ ಆಗ್ತಾ ಇದೆ? 2,500 11 ಗ್ರಾಮಗಳ ವ್ಯಾಪ್ತಿಯಲ್ಲಿ 2,500 ಎಕರೆ ಭೂ ಪ್ರದೇಶ. ನಮ್ಮ ಆನೇಕಲ್ ತಾಲೂಕಲ್ಲಿ 25,000 ಎಕರೆಗಿಂತ ಹೆಚ್ಚು ಪ್ರದೇಶವನ್ನ KHB KDB, ಈಗ ಅತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಎಲೆಕ್ಟ್ರಾನಿಕ್ ಸಿಟಿ ಒಂದು ಭಾಗ, ಅದೇ ರೀತಿಯಲ್ಲಿ KHB ಸೂರ್ಯ ಸಿಟಿ, ಇಲ್ಲಿ ಚನ್ನಾಪುರದಿಂದ ಹಿಡಿದು ಅಲ್ಲಿ ಇಂಡ್ಲಬೇಲೆ ಆರೋಹಳ್ಳಿ ತಾಲೂಕಿನ ತನಕ ಭೂ ಸ್ವಾಧೀನ ಆಗಿದೆ. ಅದು ಅನೇಕ ಪ್ರೈವೇಟ್ ಕಂಪ್ನಿಗಳು ಇಲ್ಲಿ ಯಾವ್ದಿದು ಬೆಂಗಳೂರು ಸರ್ಜಾಪುರ ರಸ್ತೆಯಲ್ಲಿ ಬಂದಿದೆ. ಸಾಕಷ್ಟು ಅಭಿವೃದ್ಧಿ ಆಗಿದೆ. ಮುಂದಕ್ಕಾದ್ರೂ ಸರ್ಕಾರ ಇದನ್ನ ಬಿಟ್ಟು ರೈತರು ಉಳಿಯುವಂತವರಿಗೆ ಕೊಡಬೇಕು. ಬಿಡದಿಯಲ್ಲೂ ರೈತರ ಜಮೀನೇ ಬೇಕು, ಇಲ್ಲೂ ರೈತರ ಜಮೀನೇ ಬೇಕು. ಏನು ಉದ್ದೇಶ ಸರ್ಕಾರ? ರಿಯಲ್ ಎಸ್ಟೇಟ್ ದಂಧೆ, ರಾಜಕಾರಣಿಗಳಿಗೆ ಪರಿಹಾರದಲ್ಲಿ ದುಡ್ಡು ಹೊಡೆಯೋದು, ಡೆವಲಪ್ಮೆಂಟಲ್ಲಿ ದುಡ್ಡು ಹೊಡೆಯೋದು, ಮತ್ತೆ ಅವ್ರಿಗೆ ಬೇಕಾದಾಗೆ ಅವರೇ ಇದನ್ನ ಮಾಡ್ಕೊಳ್ಳೋದು, ಏನು ಅಲಾಟ್ ಮಾಡಿಸ್ಕೊಳ್ಳೋದು, ಇದೊಂದು ನೀಚಾತಿ ನೀಚ ದಂಧೆ. ಈ ಒಂದು 25-30 ವರ್ಷಗಳಿಂದ ನಂತೂ ನಮ್ಮ ಕರ್ನಾಟಕದ ಅತ್ಯಂತ ಕೆಟ್ಟ ಕೊಳಕ ನೀಚ ಅಧಮ ಅಧಿಕಾರಿಗಳು ಯಾರಾದರೂ ಇದ್ರೆ, ಮತ್ತು ಜನದ್ರೋಹಿ ಅಧಿಕಾರಿಗಳು ಯಾರಾದರೂ ಇದ್ರೆ, ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ಯಾರಾದರೂ ಇದ್ರೆ ಅದು KHB KDB BDA ಮೂಡಾ ಬೂಡಾ ಈ ತರಹದ ಅಭಿವೃದ್ಧಿ ಸಂಸ್ಥೆಗಳು. DK ಶಿವಕುಮಾರ್ ಅವರು ಕೊನೆಯದಾಗಿ ಏನು ಎಚ್ಚರಿಕೆ ಕೊಡಕ್ಕೆ ಬಯಸ್ತೀರಿ? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಸ್ವಲ್ಪ ಜವಾಬ್ದಾರಿಯಿಂದ ಈ ಸಂದರ್ಭದಲ್ಲಿ ನಡ್ಕೊಳ್ಬೇಕು. ಅವರೊಬ್ಬ ರಿಯಲ್ ಎಸ್ಟೇಟ್ ಡೆವಲಪರು, ಮೈನಿಂಗ್ ಏಜೆಂಟು, ಎಲ್ಲ ತರಹದ ಏನೆಲ್ಲ ಬಿಸ್ನೆಸ್ಗಳಿದೆ ಅವೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇವತ್ತು ಒಬ್ಬ ಮುಖ್ಯಮಂತ್ರಿಯಾಗಿ, ರಾಜಕಾರಣಿಯಾಗಿ ಅವ್ರು ನಡ್ಕೊಳ್ಬೇಕು. ರಾಜಕಾರಣ ಪರಮ ಪವಿತ್ರವಾದದ್ದು, ಅದೊಂದು ಸೇವೆ, ಒಂದು ಹೃದಯದ ಕರೆ, ಆತ್ಮದ ಕರೆ, ಜನರ ಸಲುವಾಗಿ ಪರೋಪಕಾರಕ್ಕಾಗಿರುವಂತಹ ಒಂದು ಬುದ್ಧಿ ಇರುವಂಥವ್ರು ಮಾತ್ರ ಅದರಲ್ಲಿ ಇರಬೇಕು. DK ಶಿವಕುಮಾರ್ ಅವರ ಪಾತ್ರವು ಇದರಲ್ಲಿ ಇಂಥದ್ರಲ್ಲಿ ರಿಯಲ್ ಎಸ್ಟೇಟಲ್ಲಿ ಇದೆ. ನಾವು ನೋಡಿದ್ವಿ ಬಿಡದಿನಲ್ಲಿ ಅವರೇ ಹಠ ಮಾಡ್ಕೊಂಡು ಕೂತಿರುವಂಥದ್ದು. DK ಶಿವಕುಮಾರ್ ಇನ್ನಾದ್ರೂ ದಂಧೆ ಬಿಟ್ಟು ಸೇವೆ ಮಾಡಲಿ. ರೈತರೇ ಎತ್ಕಟ್ಟಿ ನಿಂತಿರುವಾಗ ಯಾರು ಎತ್ಕಟ್ಟಬೇಕು? ರೈತರೇನು ಇನ್ನೊಬ್ರು ಪ್ರಚೋದನೆಗೊಳಗಾಗ? ನಮ್ಮ ಆನೇಕಲ್ ತಾಲೂಕಿನ ರೈತರಾಗ್ಲಿ, ಬಿಡದಿ ರೈತರಾಗ್ಲಿ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬಹುತೇಕರು ವಿದ್ಯಾವಂತರು, BA BSc BCom ಮಾಡ್ಕೊಂಡು MA ಮಾಡ್ಕೊಂಡು, ಈಗ ನೆನ್ನೆ ಒಂದು ಮನೆಗೆ ಹೋಗಿದ್ದೆ, ಇಲ್ಲೇ ಅಂದಿರಬೇಕು ಹೆಣ್ಮಗಳು, ಈ ವಾಹನದ ಅವ್ರ ಮಾಲೀಕರು MTech ಮಾಡ್ಕೊಂಡಿದ್ದಾರೆ. ಇಲ್ಲ ಅವರು ಕೃಷಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಪ್ರಗತಿಪರ ರೈತರಾಗಿದ್ದಾರೆ. ಇವರೆಲ್ಲ ಯಾರೋ ಪಾಪ ಅಮಾಯಕರು, ಮುಗ್ಧರು ಅಲ್ಲ ಅವ್ರು ಎತ್ಕಟ್ಟೋದಕ್ಕೆ. ಅವರ ಜೀವನೋಪಾಯಕ್ಕೆ ಕಷ್ಟ ಆಗಿದೆ, ಅವ್ರ ಹಕ್ಕುಗಳ ದಮನ ಮಾಡ್ತಾ ಇದೆ. ಹಾಗಾಗಿ ಅವ್ರು ಮಾತನಾಡ್ತಾ ಇದ್ದಾರೆ. ಬಿಡದಿ ಜಮೀನಲ್ಲಿ ಕೈ ಹಾಕಬಾರ್ದು. ಬಡವರು ತುಂಬಾ ಇದ್ದಾರೆ. ಯಾಕಂದ್ರೆ ಮಾಡೋದಾದ್ರೆ ಬೇಕಾದ್ರೆ ಹೊರಗಡೆ ಮಾಡಲಿ. ಈ ಇಲ್ಲಿ ಬಿಡದಿಲಿ ಹೋಗೋದು ಬೇಡ. ಅವರು ಹೈನುಗಾರಿಕೆಯಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಸರ್. ಅವರು ಒಂದು ತುತ್ತಿಗೆ ಕಷ್ಟಪಟ್ಟಿದ್ದಾರೆ. ಈಗ 2.5 ಲಕ್ಷ, ಅವರು 2.5 ಕೋಟಿ 2.5 ಲಕ್ಷ ಅವ್ರ ಹಣ ನಿಲ್ಲೋದಿಲ್ಲ. ಆ ಹಣ ನಿಲ್ಬೇಕಾದ್ರೆ ಅವ್ರ ಜಮೀನು ತಗೊಳ್ಳೋದು ಬೇಡ. ನಾಚಿಕೆ ಪಡ್ಬೇಕು ಸರ್. ಅಧಿಕಾರಿಗಳು ನಾಚಿಕೆ
ನಾಚಿಕೆ ಪಡಬೇಕು. ಇಂಥ ಕೆಲಸ ಯಾಕೆ ಸರ್ ಮಾಡಬೇಕು? ಅವ್ರ ರಕ್ತ ಯಾಕೆ ಸರ್ ಇಡಬೇಕು? ಅವ್ರು ಹಾಲು ಕರ್ಕೊಂಡು ಏನು ಕೂಲಿ ಮಾಡ್ಕೊಂಡು ಏನು ಜೀವನ ಮಾಡ್ತಾರೆ. ಅವ್ರಿಗೆ ಸಿಟಿ ಬೇಕಿಲ್ಲ, ಅವ್ರಿಗೆ ಒಳ್ಳೆ ಗಾಳಿ ಬೇಕು, ಒಳ್ಳೆ ನಡತೆ ಬೇಕು ಸರ್. ಅವ್ರಿಗೆ ಹೋಗುವಂಥ ದಾರಿಗೆ ಮುಳ್ಳಾಕಬಾರ್ದು. ಯಾಕಂದರೆ ನಿಜವಾಗ್ಲೂ ಹೇಳ್ತೀನಿ ಸರ್, ಇಂಥ ಮುಖ್ಯಮಂತ್ರಿ ನಾವು ಎಲ್ಲೂ ನೋಡಿಲ್ಲ ಸರ್. ಇಂಥ ಮುಖ್ಯಮಂತ್ರಿ ಇನ್ನೂ ಹುಟ್ಟಬಾರ್ದು. ಯಾಕಂದರೆ ಇವ್ರು ರೈತರು ಅನ್ನ ಬೆಳೆದ ಅಂದರೆ ಇವ್ರು ಏನು ತಿಂತಾರೆ? ಅವ್ರಿಗೆ ಮಾನ ಮರ್ಯಾದಿಲ್ವಾ? ಮಾತಾಡ್ಬೇಕಾದ್ರೆ ಬಡವರಲ್ವ, ಹೊಟ್ಟೆ ಹೊಡಿಬಾರ್ದಲ್ಲ ಅವ್ರು ಪಡೋ ಕಷ್ಟ ನೋಡಿ. ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಸರ್. ಎಷ್ಟೋ ದಿನಗಳು ದಾಟಿದೆ, ಉಪವಾಸ ಮಾಡ್ತಾರೆ. ಯಾಕೆ ಮಾಡ್ತಾ ಇದ್ದಾರೆ? ಯಾಕೆ ಮಾಡ್ಬೇಕು ಹೇಳಿ? ಅವ್ರ ಜಮೀನು ಉಳಿಸ್ಬೇಕು. ಅವ್ರ ಅಪ್ಪನ ಮನೆ ಜಮೀನಲ್ಲ ಸರ್, ಅವ್ರ ಅಪ್ಪನ ಮನೆ ಜಮೀನಲ್ಲ, ಅದು ರೈತರ ಆಸ್ತಿ. ಇವ್ರು ಕೇಳಿ, ಇವ್ರು ಯಾರು? ಇವ್ರು ಕೊಟ್ಟು ಪುಟಕೋಶ ದುಡ್ಡು ಅವ್ರು ನಿಲ್ಲಲ್ಲ. ಪುಟಕೋಶ ದುಡ್ಡು ಏನು ಮಾಡ್ಬೇಕು? ಅವ್ರು ಜಾಬ್ ಹಿಡ್ಕೊಂಡು ತಿನ್ನೋ ನೆಕ್ಕಕ್ಕ ಬೇಕಾದ್ರೆ ರೈತರು ಮನಸ್ಸು ಮಾಡಿದ್ರೆ ಅವ್ರಿಗೆ ಕೊಂಡ್ಕೊಳ್ತಾರೆ. ಇನ್ನು ಸ್ವಲ್ಪ ದಿನ ಹೋದ್ರೆ ಅವ್ರು ಎಷ್ಟು ಆಸ್ತಿ ಉಂಟು, ಎಷ್ಟು ಇದು ಮಾಡಿದಾರೋ ಆ ಆಸ್ತಿ ಎಲ್ಲ ಇವ್ರು ತಗೊಂತಾರೆ. ಅವ್ರ ತಾಕತ್ತು ಇವ್ರಿಗೆ ಉಂಟು. ರೈತರಿಗೆ ಅಷ್ಟೇ ತಾಕತ್ತಿದೆ. ರೈತರಿಲ್ಲಂದ್ರೆ ಅವ್ರದ್ದು ಏನು ನಡೆಯಲ್ಲ ಸರ್. ಈ ರೈತರಿಗೆ ಈ ಥರ ಮೋಸ ಮಾಡೋದು ಇದು ಯಾರಿಗೂ ಒಳ್ಳೇದಲ್ಲ. ಯಾಕೆ ಮಾಡ್ತಾರೆ ಅಂದರೆ ಇವರು ಬಿಸ್ನೆಸ್ ದುಡ್ಡು ಮಾಡಲಿಕ್ಕೆ, ರಿಯಲ್ ಎಸ್ಟೇಟ್ ಮಾಡೋದು, ಒಳ್ಳೊಳ್ಳೆ ಹೊರಗಡೆ ದೇಶಕ್ಕೆಲ್ಲ ಜನ ಕೃಷಿ ಅವ್ರಿಗೆ ಡೆವಲಪ್ಮೆಂಟ್ ಮಾಡೋದು, 1 ಕೋಟಿ 1000 ಕೋಟಿ ಧನಿ ಆಗಲಿಕ್ಕೆ ಇವರೆಲ್ಲ ಸರ್ವನಾಶ ಆಗಿ ನಾನು ಒಳ್ಳೇದಾಗಬೇಕಂತ ಮಾಡ್ತಾರೆ ಅಧಿಕಾರಿಗಳು. ಇಂಥ ಭ್ರಷ್ಟಾಧಿಕಾರಿಗಳು ಓಟ್ ಹಾಕ್ಬೇಕಾದ್ರೆ ಜಾಗ್ರತೆ. ಯಾಕಂದ್ರೆ ಓಟ್ ಹಾಕ್ಬೇಕಾದ್ರೆ ಜಾಗ್ರತೆ ಮಾಡಬೇಕು. ಯಾಕಂದ್ರೆ ಇದು KRS ಪಕ್ಷ ಬೆಂಬಲಿಸಬೇಕು, ಮುಂದೆ ಅಧಿಕಾರ ತರಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಜೈಲಿಗೆ ತಟ್ಟಬೇಕು ಸರ್. ಈ ಬಡವರಿಗೆ ರೈತರಿಗೆ ಮೋಸ ಮಾಡೋ ಸರ್ಕಾರ ಇರಬಾರ್ದು. ರೈತರಿಗೆ ಅನ್ನ ಕೇಳೋ ಸರ್ಕಾರ ಯಾವತ್ತೂ ಇರಬಾರ್ದು. ಅದು ಒಳ್ಳೇದಲ್ಲ. ಎಲ್ಲ ಅಕ್ವೈಜಿ ಮಾಡ್ತಾ ಇದ್ದೀವಿ. ಹೊಲ ತೋಟ ಮಾಡ್ತಾ ಇದ್ದೀವಿ. ಹೀರೆಕಾಯಿ ಇದೆ, ಸೋರೆಕಾಯಿ ಇದೆ. ಏನ್ ನಿಮ್ ಜಮೀನು ಕಿತ್ಕೊಳ್ತಾರಂತ ಎಲ್ಲ ಕಿತ್ಕೊಂಡು ನೋಟಿಸ್ ಕೊಡ್ತಾ ಇದ್ದಾರೆ. ನಾವು ಬಿಡೋಗಿಲ್ಲ. ನಮ್ಮ ಮಕ್ಕಳೆಲ್ಲ ಹೋಗ್ಬೇಕು, ನಾವೆಲ್ಲ ಹೋಗ್ಬೇಕು. ನಮ್ಗೆ ಅದು ಬಿಟ್ಟರೆ ಬೇರೆ ಏನಿದೆ? ನಮ್ಮ ತಾತ ಮುತ್ತಾತ ನಮ್ಮ ಪಿತಾಜಿ ಆಸ್ತಿಗಳೆಲ್ಲ ಇರೋದು ಏನು ನಾವು ತಗೊಂಡಿರೋದು. ಹೋರಾಟ ಮಾಡ್ತಾ ಇದ್ದಾರೆ. ನಾವು ಬಿಡಲ್ಲ. ಅದು ಬಿಟ್ಟರೆ ಬೇರೆ ಏನಿದೆ ನಮ್ಗೆ? ಬಿಡೋ ತನಕ ಹೋರಾಟ ನಿಲ್ಸಲ್ಲ, ಮಾಡ್ತಾ ಇರ್ತೀವಿ. ನಮ್ಮ ಭೂಮಿ ನಮ್ಮ ಹಕ್ಕು. ಸರ್, ಏನು ಸರ್ಕಾರ, ರಾಜ್ಯ ಸರ್ಕಾರ ರೈತರ ಮೇಲೆ ಏನು ದಬ್ಬಾಳಿಕೆ ಮಾಡ್ತಾ ಇದೆ, ಈ ದಬ್ಬಾಳಿಕೆನ ವಿರೋಧಿಸಿ ಇವತ್ತು KRS ಪಕ್ಷದವರು ನಮಗೆ ಬೆಂಬಲ ಸೂಚಿಸಿ ರೈತರು ಹಾಗೂ KRS ಪಕ್ಷದವರು ಸೇರಿ ಮಾಡ್ತಾ ಇರುವ ಒಂದು ರ್ಯಾಲಿ ಆಗಿದೆ. ಏನು ಜುಲೈ 1ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ಗೆ ಮನವಿ ಕೊಡೋಕೆ ಹೋದಾಗ ರೈತರ ಮೇಲೆ ದಬ್ಬಾಳಿಕೆ ಮಾಡಿ, ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಿ, ಅವರ ಮೇಲೆ ಬಲವಂತ ಮಾಡಿ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ, ಅವ್ರನ್ನ ರೋಡಲ್ಲಿ ಅಡ್ಡಾಕಿ ನಮ್ಮನ್ನ ಬಲಾತ್ಕಾರ ಮಾಡಿ ಬೇರೆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ. ಜುಲೈ 1ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ಗೆ ಮನವಿ ಕೊಡೋಕೆ ಹೋದಾಗ ನಮ್ಮ ಮೇಲೆ ಉಗ್ರವಾಗಿ ಪೊಲೀಸರು ದಬ್ಬಾಳಿಕೆ ಮಾಡಿದ್ದಾರೆ. ಅದನ್ನ ಪ್ರತಿಭಟನೆ ಮಾಡಿ ಇವತ್ತು KRS ಪಕ್ಷದ ಸಹಕಾರದೊಂದಿಗೆ ನಾವು ಈ ರ್ಯಾಲಿನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಹಾಗೂ ಪೊಲೀಸ್ ಸಿಬ್ಬಂದಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪಕ್ಷಾತೀತವಾಗಿ ರಾಜಕೀಯ ಪಕ್ಷಗಳು ಬಂದು ನಮಗೆ ಬೆಂಬಲ ಕೊಡ್ತಾ ಇದ್ದೇವೆ. ಏನು ಬಿಡದಿ ಭಾಗದಲ್ಲಿ ಮೊನ್ನೆ ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ಅದನ್ನು ನಾವು ತೀರಾ ಖಂಡಿಸ್ತೇವೆ. ಸರ್ಜಾಪುರ ಭಾಗದಲ್ಲಿ ಏನು 2500 ಎಕರೆ ಭೂಮಿ ಎಕ್ವೈಷನ್ ಮಾಡ್ತಾ ಇದ್ದಾರೆ. ಇದು ಫಲವತ್ತಾದ ಭೂಮಿ, ಸ್ವಾವಲಂಬಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಬಲವಂತದ ಭೂ ಸ್ವಾಧೀನ ಮಾಡೋಕೆ ಹೊರಡ್ತಾ ಇದ್ದೀರಾ. ಇದಕ್ಕೆ ನಮಗೆ 100ಕ್ಕೆ 100ರಷ್ಟು ವಿರೋಧ ಇದೆ. ಇದು ರಿಯಲ್ ಎಸ್ಟೇಟ್ಗೆ ಒಂದು ಒಳ್ಳೆಯ ಬಂಗಾರದಂತ ಭೂಮಿ. ಅದಕ್ಕೋಸ್ಕರ ಬೇನಾಮಿ ಆಸ್ತಿಗಳನ್ನು ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಇನ್ಫೋಸಿಸ್ 500 ಎಕರೆ ಜಮೀನಿದೆ, ಅವ್ರನ್ನ ಮುಟ್ಟೋಕೆ ಅವ್ರ ಹತ್ರ ದಮ್ಮು ತಾಕತ್ತಿಲ್ಲ. ಏನು ರೈತರು ಬಟ್ಟೆ ಕಟ್ಟಿ ಸ್ವಲ್ಪ ಎಕರೆ, 1 ಎಕರೆ, 2 ಎಕರೆ, 3 ಎಕರೆ ಉಳಿಸ್ಕೊಂಡಿದ್ದಾರೆ. ಅವರ ಮೇಲೆ ದಬ್ಬಾಳಿಕೆ ಮಾಡಿ ಅವರ ಫಲವತ್ತಾದ ಭೂಮಿನ ಕಾಂಕ್ರೀಟ್ಕರಣ ಮಾಡಕ್ ಹೋಗಿದ್ದಾರೆ. ಈಗಾಗಲೇ ನಮ್ಮ ಆನೇಕಲ್ ತಾಲೂಕಲ್ಲಿ 20,000ಕ್ಕೂ ಹೆಚ್ಚು ಭೂಮಿನ ಸರ್ಕಾರದವರು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಉಳಿದಿರೋದು ನಾವು ಪಿತ್ತಾರ್ಜಿತವಾಗಿ ಉಳಿಸ್ಕೊಂಡ್ ಬಂದಿರೋ ಆಸ್ತಿ. ಯಾವುದೇ ಬ್ರೋಕರ್ಗಳಿಗೆ, ರಿಯಲ್ ಎಸ್ಟೇಟ್ ಮಾಫಿಯಾಗೆ ಒಳಗಾಗದೆ ನಮ್ಮ ಪೂರ್ವಜರಿಗೆ ಕೊಟ್ಟಿರೋ ಆಸ್ತಿನ ನಮ್ಮ ಮಕ್ಕಳಿಗೆ ಬಳುವಳಿಯಾಗಿ ಕೊಡೋದಕ್ಕೆ ಮಾಡ್ಕೊಂಡಿರೋ ಆಸ್ತಿನ ಇವತ್ತು ಸರ್ಕಾರ ಕಬಳಿಕೆ ಮಾಡಕ್ ಬಂದಿದೆ. ಸ್ಥಳೀಯ ಶಾಸಕರು ಅವ್ರ ಗಮನಕ್ಕೆ ತಂದಿದ್ರೇನೋ, ಇಲ್ಲಿವರೆಗೂ ನಾವು 2 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಸ್ಥಳೀಯ ಶಾಸಕರು ನಮ್ಮ ಮುತ್ತಾನೂರು ಧರಣಿ ಪ್ರದೇಶದಿಂದ ಕೂಗಾಡಿದ ದೂರದಲ್ಲಿ ನಂಬಿಯರಲ್ಲಿದ್ದಾರೆ. ಇವತ್ತಿನವರೆಗೂ ನಮ್ಮ ಧರಣಿ ಪ್ರದೇಶಕ್ಕೆ ಬಂದು ನಮಗೆ ಬೆಂಬಲನ ಕೊಟ್ಟಿಲ್ಲ. DK ಶಿವಕುಮಾರ್ ಅವರು ಮೊನ್ನೆ ಹೇಳ್ತಾರೆ, ನಾವು ಯಾವುದೇ ಬಲವಂತದ ಭೂ ಸ್ವಾಧೀನ ಮಾಡಲ್ಲ ಅಂತ ಹೇಳ್ತಾರೆ. ಅದನ್ನೇ ರೈತರು ಕೊಟ್ಟರೆ ತಗೊಂತೀವಿ, ನಾವು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಶಾಸಕರು ಬಂದು ನಮ್ಮ ಧರಣಿ ಪ್ರದೇಶಕ್ಕೆ ಬಂದು ಇವತ್ತಿಗೂ ನಮಗೆ ನಿಮ್ಮ ಭೂಮಿನ ಬಿಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿಲ್ಲ. ಇವತ್ತಿಗೂ ನಮ್ಮ ಧರಣಿ ಪ್ರದೇಶಕ್ಕೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಏನು ಬಿಡದಿಯವರಿಗೆ ಈಗ 4-1 ಮಾಡಿದರೆ, ನಮ್ಮ ದಿನ ಪ್ರಿಲಿಮಿನರಿ ಇದೆ. ಈಗ ಶಾಸಕರ ಕೈಯಲ್ಲಿದೆ ನಮ್ಮ ಭೂಮಿನ ಬಿಡಿಸ್ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ರೂಪ ಏನು ಬಿಡದಿಯಲ್ಲಿ ನೋಡ್ತಾ ಇದ್ದೀರಾ, ಅದರ 10ರಷ್ಟು ನಮ್ಮ ಹೋರಾಟ ನಡೀತದೆ. ನಾವು ಯಾವುದೇ ಒಂದು ಪೊಲೀಸ್ ಸರ್ಕಾರ ದಬ್ಬಾಳಿಕೆಗೆ ಎದುರು ಮಕ್ಕಳೇ ಅಲ್ಲ. ನಾವು ಪ್ರಾಣ ತೆಗಿತೀವಿ, ಪ್ರಾಣ ಕೊಡೋದಿಲ್ಲ.
ಬೇರೆ ಕಡೆ ಪ್ರಾಣ ಬಿಡ್ತೀವಿ ಅಂತ ಹೇಳ್ತಾರೆ, ನಾವು ಪ್ರಾಣ ತೆಗಿತೀವಿ, ಯಾವುದೇ ಕಾರಣಕ್ಕೂ ಒಂದು ಇಂಚು ಭೂಮಿನೂ ಕೊಡೋದಿಲ್ಲ. ಈ ದಿನ ನಮಗೆ KRS ಪಕ್ಷದವರು ಬೆಂಬಲವಾಗಿ ಬಂದಿದ್ದಾರೆ. ಇದುವರೆಗೂ 2.5 ವರ್ಷಗಳಿಂದ ಹೋರಾಟ ಮತ್ತು 1 ವರ್ಷದಿಂದ ಧರಣಿ. ಮುತ್ತಾನಲ್ಲೂರು ಟೆಂಟಲ್ಲಿ, ಮುತ್ತಾನಲ್ಲೂರು ಅಂದರೆ ಮುತ್ತಿನಂತ ನೆಲ್ಲು ಬೆಳೆಯುವ ಊರು. 600 ಎಕರೆ ಗಬ್ಬೆದ್ದೋಗಿದೆ, ರಾಸಾಯನಿಕಗಳಿಂದ ಇರೋ ಕಾರ್ಖಾನೆಗಳಿಂದ ಗಬ್ಬೆದ್ದೋಗಿದೆ. ಅಂಥದ್ರನ್ನ ರೆಡಿ ಮಾಡಿದಿರಾ. ಇವಾಗ ಇರೋ ಭೂಮಿನೆಲ್ಲನೂ 1 ಇಂಚು ಭೂಮಿ ಬಿಡ್ದಿರಾ ಎಲ್ಲನೂ ಭತ್ತ ಬೆಳೀತಾ ಇದ್ರು. ಅಂಥ ಭೂಮಿನೆಲ್ಲ ನೀವೇ ಕೆಡಿಸ್ಬಿಟ್ಟು ಇವಾಗ ಅಂಥ ಜಾಗದಲ್ಲಿ ಇವಾಗ ಮತ್ತೆ ಕಾರ್ಖಾನೆ ತರ್ತೀವಿ ಅಂತ ಹೇಳ್ತಾ ಇದ್ರಲ್ವಾ. ನಿಮ್ಮ ನಾಚೆ ಮಾರ ಮರ್ಯಾದೆ ಏನಾದರೂ ಇದೆಯಾ ಸ್ವಲ್ಪನಾದರೂ? ಇವಾಗ ನಮ್ಮ 1ನೇ ತಾರೀಕು ಜುಲೈ 1ನೇ ತಾರೀಕು ನಾವು ಶಾಂತಿಯುತವಾಗಿ ಹೋಗ್ತಾ ಇದ್ದು, ಮನವಿ ಕೊಡೋದಕ್ಕೆ ಹೋಗ್ತಾ ಇದ್ದಿದ್ದು. ನಮ್ಮನ್ನು ರೈತರನ್ನ ಅಡ್ಡ ಹಾಕಿ ಅಲ್ಲೇ ನಿಲ್ಲಿಸಿ, ರೋಡಲ್ಲೇ ನಿಲ್ಲಿಸಿ ನಮ್ಮನ್ನು ಧರಣಿ ಮಾಡೋಂಗೆ ಮಾಡಿ ಅಲ್ಲೇ ಎಳ್ದಾಡಿ 70-80 ವರ್ಷ ಆಗಿರೋ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ್ದಾರೆ, ಹೆಂಗಸರ ಮೇಲೆ ಕೈ ಮಾಡಿದ್ದಾರೆ. ಮೊನ್ನೆ ಬಿಡದಿ ಭಾಗದಲ್ಲಿ ಏನು ಪೊರಕೆ ಸೇವೆ ಮಾಡಿದ್ದಾರೆ. ನಾವು ಪೊರಕೆ ಸೇವೆ ಮಾಡೋದಿಲ್ಲ, ಅದಕ್ಕಿಂತ ವಿಭಿನ್ನವಾಗಿ ಮಾಡ್ತೀವಿ, ಅದು ಮಾಡಿ ತೋರಿಸ್ತೀವಿ. ಪ್ರತಿಯೊಂದು ರೈತರನ್ನ ಸುಮ್ಮನೆ ಇದ್ರು, ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ದರು. ರೈತರನ್ನ ಮಾನಸಿಕ ಅಸ್ವಸ್ಥರನ್ನಾಗಿ ಮಾಡಿದ್ದಾರೆ. ಈ ಮಾನಸಿಕ ಅಸ್ವಸ್ಥರನ್ನ ಯಾವ ಥರ ಮಾಡಿದಾರೋ ಅವರಿಂದನೇ, ಯಾರನ್ನ ಮಾಡಿದಾರೋ ಅವರಿಂದನೇ ನಿಮಗೆ ಮುಕ್ತಿ ಸಿಗುತ್ತೆ. ಈಗ ರೈತರು ಇವ್ರು ಏನು ಹೇಳಿದ್ರು ಅದು ವಾಸ್ತವ. ಬಿಡದಿಲ್ಲಾಗಲಿ ಆನೆಕಲ್ಲಾಗಲಿ ನಮ್ಮ ಪಾಡಿಗೆ ನಾವು ಸಂವಿಧಾನದ ಹಕ್ಕುಗಳಲ್ಲಿ ಇತಿಮಿತಿಗಳಲ್ಲಿ ಹೋರಾಟ ಮಾಡ್ತಾ ಇದ್ರಿ. ಬಟ್ ಇವರು ಈ ಬಂಡ ಸರ್ಕಾರಗಳು ಈ ಇತಿಮಿತಿಗಳಿಗೆ ಯಾವುದು ಲೆಕ್ಕನೇ ಕೊಡ್ತಾ ಇಲ್ಲ. ಸೊ ಹಂಗಾಗಿ ನಾವು ಯಾಕೆ ಮತ್ತೆ ಇತಿಮಿತಿಲ್ಲ, ಅವ್ರು ನಮ್ಮ ಮಾತು ಕೇಳ್ತಾ ಇಲ್ಲ. 2 ವರ್ಷದ ಹೋರಾಟಕ್ಕೆ ಸೊಪ್ಪಾಗ್ತಾ ಇಲ್ಲ. ಮಾಡ್ಕೊಂಡು ಹೋಗ್ರಿ ಅಂತಿರ್ಬೇಕಾದ್ರೆ ನಾವ್ಯಾಕೆ ಸುಮ್ಮನಿರೋಣ? ನಮ್ಮ ಹಕ್ಕುಗಳನ್ನ ನಾವು ಸಂವಿಧಾನಕ್ಕೆ ಕೇಳಿದ್ರೆ ಅವರಿಗೆ ಅಸಡ್ಡೆ. ಅದಕ್ಕಾಗಿ ನಾವು ಆಯ್ತು ಅವ್ರಿಗೆ ಅದೇ ಭಾಷೆಯಲ್ಲಿ ಕೇಳಿಸುತ್ತೆ ಅಂದ್ರೆ ನಾವು ಅದೇ ಭಾಷೆಯಲ್ಲಿ ಅವ್ರಿಗೆ ಉತ್ತರ ಕೊಡ್ತೀವಿ. ನಮ್ಮ ಹಕ್ಕುಗಳನ್ನ ಇದೇ ಭಾಷೆಯಲ್ಲಿ ಕೇಳಿದ್ರೆ ನಮ್ಗೆ ಉತ್ತರ ಬರುತ್ತೆ ಅಂದ್ರೆ ನಾವು ಅದೇ ಭಾಷೆಯಲ್ಲಿ ಕೊಡ್ತೀವಿ. ಮೊನ್ನೆ ಏನು ಜುಲೈ 1ನೇ ತಾರೀಕು ಸ್ಯಾಂಪಲ್ ಇಲ್ಲಾಗಿದೆ, ಬಿಡದಿಲ್ಲ ಆಲ್ರೆಡಿ ಪೊರಕೆ ಪೂಜೆ ಮಾಡಿದ್ದಾರೆ. ಇನ್ನೇನಾದರೂ ಬರಲಿ, ನಮ್ಮ ಜಾಗಕ್ಕೆ ಬರಲಿ. ಪೊರಕೆ ಹೆಣ್ಮಕ್ಳ ಕೈಯಲ್ಲಿ ಒನಕೆನೂ ಇರುತ್ತೆ, ಬಾರ್ಕೋಲು ಇರುತ್ತೆ. ಬಾರ್ಕೋಲು ಎತ್ಕೊಂಡು ನಾವು ಸರಿಯಾಗಿ ನಮ್ಮ ಭೂಮಿಗಾಗಿ ನಾವು ಯಾವುದೇ ಹಂತಕ್ಕೆ ಹೋಗೋ ರೆಡಿ ಆಗಿದ್ವಿ. ಇಲ್ಲಿ ನಮ್ದು ಜಮೀನೆಲ್ಲ ಅಕ್ವೇಷನ್ ಆಗ್ತಾ ಇದೆ, ನಾವು ಬಿಡಲ್ಲ ಅಂತ ನಾವು KIDBಗೆ ಶಿಫ್ಟ್ ಸಿಟಿ ಮಾಡ್ತಾರಂತೆ. ಯಾವ ಸಿಟಿನೂ ಬೇಡ ನಮ್ಗೆ, ನಮ್ಮ ಭೂಮಿ ನಮಗ್ ಬೇಕು. ನಾವೆಲ್ಲ ರೈತರೇ, ನಮ್ಗೆ ಬೇರೆ ಕೆಲಸ ಬರಲ್ಲ. ರೈತರೇ ನಾವೆಲ್ಲೋ ಕೆಲಸ ಮಾಡೋಣ, ಏನ್ ಕೆಲಸನೂ ಬರಲ್ಲ ನಮ್ಗೆ. ನಾವು ರೈತರೇ, ನಮ್ಮ ಭೂಮಿ ನಮಗ್ ಬೇಕು. ಬಿಡ್ಬೇಕಂತ ಕೊಟ್ಟಿದ್ದಾರೆ, ಒಂದ್ಸರಿ ಕ್ರ್ಯಾಶ್ ಆಗಿದೆ, ಮತ್ತೆ ಇನ್ನೊಂದ್ಸರಿ ಕಳ್ಸಿದ್ದಾರೆ. ನಾವು ಬಿಡಲ್ಲ, ಭೂಮಿ ಮಾತ್ರ ಬಿಡಲ್ಲ. ನಾವು ಪರಿಹಾರನೂ ಬೇಡ, ನಮ್ಗೆ ಯಾವ ಪರಿಹಾರನೂ ಬೇಡ, ನಮ್ಗೆ ಭೂಮಿ ಬೇಕಷ್ಟೇ, ನಮ್ಗೆ ಯಾವ ಪರಿಹಾರನೂ ಬೇಡ. ಈಗ ನಾವು 2500 ಎಕರೆನ ಸರ್ಜಾಪುರ ಹೋಬಳಿಯಲ್ಲಿ KIDB ಅಕ್ವಿಜೇಷನ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಫಿಲ್ಮ್ನರಿ ಕೊಟ್ಟಿದ್ರು, ಮತ್ತು 600 ಎಕರೆ ಇದು ಫೈನಲ್ ನೋಟಿಫಿಕೇಷನ್ನು ಆಗಿತ್ತು. ಈಗ ಕೋರ್ಟ್ಗೆ ಹೋದಾಗ ಫೈನಲ್ ನೋಟಿಫಿಕೇಷನ್ ಸ್ಕ್ವಾಶ್ ಮಾಡಿದೆ. ಆದರೂ ಇವರು ಬಿಡಬಾರ್ದು ಅಂತೇಳಿ ಮತ್ತೆ ನೋಟಿಸ್ಗಳು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡೋದಿಲ್ಲ. ರೈತರೆಲ್ಲ ಒಗ್ಗಟ್ಟಾಗಿದ್ದೇವೆ. ನಮ್ಮ ಭೂಮಿ ನಾವು ಏನೇ ಮಾಡಿ ಉಳಿಸ್ಕೊಳ್ತೀವಿ ಪಕ್ಷಾತೀತವಾಗಿ. ಈಗೇನು ಇವತ್ತು ರವಿ ಕೃಷ್ಣಾರೆಡ್ಡಿ ಅವರು ಬಂದಿದ್ದಾರೆ, ನಮ್ಮ ರೈತರ ಪರ ಬಂದಿದ್ದಾರೆ. ಅದೇ ಥರ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದೀವಿ. ಅವರು ಸಹ ನಮಗೆ ನಿಂತ್ಕೊಳ್ತೀವಿ ಅಂತ ಹೇಳಿದ್ದಾರೆ ಬೆನ್ನೆಲುಬಾಗಿ. ಹಾಗೆ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ನಾವು ಇದನ್ನು ನಾವು ಉಳಿಸ್ಕೊಳ್ತೀವಿ, ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ. ಸರ್ಕಾರಕ್ಕೆ ಏನಾಗಿದೆ ಅಂದರೆ, ಸರ್ಜಾಪುರ ಅಂದರೆ ಗೋಲ್ಡ್ ಸಿಟಿ ಅಂತಾರೆ. ಅಮೇರಿಕಕ್ಕೆ ಹೋದ್ರೂ ಸರ್ಜಾಪುರ ಅಂದರೆ ಗೊತ್ತು. ಆ ಥರ ಬೆಲೆ ಬಾಳತಕ್ಕಂಥ ಭೂಮಿ ಇದು ಏನು. ಈಗ 20 ಕೋಟಿ 30 ಕೋಟಿ 40 ಕೋಟಿವರೆಗೂ ಭೂಮಿ ಬೆಲೆ ಬಾಳುತ್ತೆ. ಇಲ್ಲಿ ಗೈಡೆನ್ಸ್ ವ್ಯಾಲಿ ಇರೋದು 1 ಕೋಟಿ 40 ಲಕ್ಷನೂ ಇದೆ. ಇವರು 3 ಲಕ್ಷ ಕೊಟ್ಟರೆ ತಗೊಂಬಿಡೋಣ ನಾವು ಈಸಿಯಾಗಿ. ಈಗ 3 ಲಕ್ಷ ಅಂದರೆ 3 ಕೋಟಿ. ಈ ರೇಟಲ್ಲಿ ತಗೊಂಡ್ಬಿಟ್ರೆ 30-40 ಕೋಟಿ ನಮ್ಗಾಗ್ಬಿಡುತ್ತೆ. ಏನ್ ರೇಟ್ ಫಿಕ್ಸ್ ಮಾಡಿದ್ದಾರೆ ಈಗ ನಿಮ್ಗೆ? ಈಗ ರೇಟ್ ಏನು ಫಿಕ್ಸ್ ಮಾಡಿಲ್ಲ ನಮಗೆ. ಯಾವುದೇ ಒಂದು ರೇಟೇ ಬೇಡ ನಮಗೆ ಯಾವುದೇ ಕಾರಣಕ್ಕೂ. ನಾವು ಈಗ ಏನಂದರೆ, ಈಗ ಮೊದಲೆಲ್ಲನೂ ನಾವು ಸುಮಾರು ಭೂಮಿ ಕಳ್ಕೊಂಡಿದ್ದೀವಿ. ನಮ್ಮ ತಾಲೂಕಲ್ಲಿ ಒಂದು 25,000-30 ಸಾವಿರ ಎಕರೆ ಕಳ್ಕೊಂಡಿದ್ದೀವಿ ಭೂಮಿ. ಇಂಡಸ್ಟ್ರಿ ಆಗಿದೆ, ಮತ್ತು ಇದು KHB ಆಗಿದೆ, ಎಲ್ಲದಕ್ಕೂ ಕಳ್ಕೊಂಡಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ ಅಂದರೆ, ಇರೋದೇ ಇಷ್ಟು ಎಲ್ಲ 10 ಗುಂಟೆ 5 ಗುಂಟೆ ಸಣ್ಣ ರೈತರು. ಹಿಡುವಳಿ ಸಣ್ಣ ಹಿಡುವಳಿದಾರ ನೀವು ಈ ಥರ ಮಾಡಿದ್ರೆ ಕಣ್ಣಿಲ್ವ ನಿಮಗೆ? ಬಂದು ನೋಡಿ ಇಲ್ಲಿ. ಈಗ ಹಳ್ಳಿಗೆ ಬರಬೇಕು, ಪ್ರತಿಯೊಂದು ಮನೆ ಸರ್ವೆ ಮಾಡಿ ನಿಮ್ದು ಎಷ್ಟಿದೆ, ನಿಮ್ದೇನು ಜೀವನ ಏನು ಇಲ್ದಿರ ಇವರು ಏಕಾಏಕಿ ನೋಟಿಸ್ ಕೊಟ್ಟರೆ ಏನರ್ಥ ಇವ್ರಿಗೆ? ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ. ಮತ್ತು ಪಾಣಿಯಲ್ಲೇ ಹಾಕಿದ್ರು KIDB ಅಂತ, ಅದನ್ನ ತೆಗೆಸಿದ್ದೀವಿ ಗಲಾಟೆ ಮಾಡಿ. ಮತ್ತು ಇನ್ನೂ ಒಂದು ಏನಂದರೆ, ಇವರು ನಾವು ಯಾವುದೇ ಒಂದು ಚಳುವಳಿ ಮಾಡಿದ್ರೆ ಪೊಲೀಸ್ ಅವ್ರನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ.
ತಡೀತಾ ಇದ್ದಾರೆ. ಸುಮ್ಮನೆ ಹೊಡೆಯೋದು, ಕೋಲ್ ತೋರಿಸೋದು. ಮೊನ್ನೆ ಒಬ್ರು ಕಾಲೇ ಮುರಿದಿದ್ದಾರೆ. ಹೌದು, ಪೊಲೀಸರು. ಮತ್ತೆ ಇವರು ದೌರ್ಜನ್ಯ ದಬ್ಬಾಳಿಕೆಯಿಂದ ಜಮೀನು ಕಿತ್ಕೊಬೇಕಂತ ನೋಡ್ತಾ ಇದ್ದಾರೆ. ಇದಾಗೋದಿಲ್ಲ. ನೀವು ಏನಿದ್ರೇನು ಜನಪ್ರತಿನಿಧಿಗಳು ಬಂದು ರಸ್ತೆಗಳು ಮಾಡಿ, ಈಗ ನಾವು ಮೊನ್ನೆ ನೋಡಿದ್ವಿ, ಮಾಡ್ರಿ. ಏನೂ ಮಾಡಿಲ್ಲ, ನೀವು ಏನೂ ಮಾಡಿಲ್ಲ. ಕನಿಷ್ಠ ಒಂದು ಪಂಚಾಯಿತಿ ಅಭ್ಯರ್ಥಿಗಳನ್ನ ನೀವು ಚುನಾವಣೆ ಮಾಡೋಕ್ಕೆ ಕೂಡ ನಿಮ್ಗೆ ಯೋಗ್ಯತೆ ಇಲ್ಲ. ಈ ಥರ ಯಾವುದೇ ಒಂದು ಈ ಜನಪ್ರತಿನಿಧಿಗಳು ಏನು ಕೆಲಸ ಮಾಡಬೇಕೋ ಅದು ಮಾಡೋದಕ್ಕೆ ಯೋಗ್ಯತೆ ಇಲ್ದಿರ ಈ ಥರ ಅವ್ರ ಸ್ವಂತಕ್ಕಾಗಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಸ್ತಿನ ಲಪ್ಟಾಯಿಸ್ಬೇಕು. ಮತ್ತು ಇಲ್ಲಿ ಬಂದು ಅವರು ಈ ರಿಯಲ್ ಎಸ್ಟೇಟ್ ದಂಧೆ, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ಗೆ ಯಾರೋ ಪಾಟೀಲ್ ಮಗ, ಪಾಟೀಲ್ ಎಂ ಬಿ ಪಾಟೀಲ್ ಮಗ, ಎಂ ಬಿ ಪಾಟೀಲ್ ಇಬ್ಬರೂ ದಂಧೆಗಿಳಿದಿದ್ದಾರೆ. ಇಲ್ಲೇನೋ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಬೇಕು, ಕೋಟಿಗಟ್ಟಲೆ ದುಡ್ಡು ಮಾಡಬೇಕು ಅನ್ನೋದು ಅವ್ರಿಗೆ ಬಂದ್ಬಿಟ್ಟಿದೆ. ಅವರೇನು ಎಲೆಕ್ಷನಲ್ಲಿ ಗೆಲ್ಲಬೇಕು, ಕೋಟಿಗಟ್ಟಲೆ ದುಡ್ಡು ಮಾಡಬೇಕು. ಬೇರೆ ದಾರಿಯಲ್ಲಿದೆ. ಈಗ ಇದು ಮಾಡೋದಕ್ಕೆ ದುಡ್ಡಿಲ್ಲ, ರಸ್ತೆಗಳು ಮಾಡೋದಕ್ಕೆ. ಅದರಲ್ಲಿ ಕಮಿಷನ್ ಬರ್ತಾ ಇತ್ತು. ಈಗ ಒಂದು ರಸ್ತೆ ಮಾಡಿದ್ರೆ 1 ಕೋಟಿ ರೂಪಾಯಿನ 40% ಕಮಿಷನ್ ಬರ್ತಾ ಇತ್ತು. ಈಗಿಲ್ಲ ಅದೆಲ್ಲ ಅವ್ರಿಗೆ. ಈಗ ಇದು ರಿಯಲ್ ಎಸ್ಟೇಟು, ರೈತರ ಭೂಮಿನ ಕಿತ್ಕೊಳ್ಳೋದು, ರಿಯಲ್ ಎಸ್ಟೇಟ್ ಮಾಡೋದು. ಎಷ್ಟೋ ಜನ ರೈತರು ನಿರ್ಗತಿಕರಾಗ್ತಾರೆ. ಅವ್ರಿಗೇನು ಗೊತ್ತೇಳಿ ರೈತರಿಗೆ? ಪಾಪ ಎಷ್ಟೋ ಜನ ಏನೋ ಪೂರ್ವಜರಿಂದ ಜಮೀನು ಬಂದಿದೆ, ಅವ್ರಿಗೇನು ಉದ್ಯೋಗ ಇಲ್ಲ. ಇದೇ ಉದ್ಯೋಗ. ಇದು ಬಿಟ್ಟು ಇವರು ರೈತರು ಬಂದು ನೋಡಲಿ, ಹಳ್ಳಿಗಳಿಗೆ ಬಂದು ನೋಡಲಿ ಸರ್. ಈಗ ರಿಯಲ್ ಎಸ್ಟೇಟ್ ಅವ್ರು ಕೊಡ್ದಿರೋ ನಾವು ಉಳಿಸ್ಕೊಂಡಿರೋ ಅಂತಕ್ಕಂಥ ಜಮೀನನ್ನ ಇವ್ರು ಬಂದು ದುಡ್ಡು ಮಾಡೋದಕ್ಕೆ ರಿಯಲ್ ಎಸ್ಟೇಟ್ ದಂಧೆಗೆ ಈ ಥರ ಮಾಡಿದ್ರೆ ಯಾರಿಗೆ ತಾನೇ ಇದಾಗುತ್ತೆ ಹೇಳಿ? ಈಗ ಅವ್ರದ್ದೇ ಜಮೀನಿದ್ರೆ ಅವ್ರು ಮಾಡ್ತಾರ ಈ ಕೆಲಸ? ನಾವು ಪರ್ಕೆನೂ ಹಿಡಿತೀವಿ, ಎಲ್ಲನೂ ನಾವು ಮಾಡ್ತೀವಿ. ಅವ್ರಿಗೆ ಚಪ್ಪಲಿನಲ್ಲೂ ಹಾಕಕ್ಕೆ ರೆಡಿ ಇದ್ದಾರೆ. ಅಷ್ಟು ಕೂತ್ಕೊಂಡಿದ್ದಾರೆ ಜನ, ಕೂತ್ಕೊಂಡಿದ್ದಾರೆ. ಇನ್ನೊಂದು, ನಾವು ಯಾವುದೇ ಕಾರಣಕ್ಕೆ ಭೂಮಿ ಬಿಡೋದಿಲ್ಲ, ಪ್ರಾಣ ಹೋದ್ರೇನು ಬಿಡೋದಿಲ್ಲ ಹೇಳಿ. ಕೆಲವ್ರಿಗೆ ತಾಯಿಗನ್ನ ಪ್ರೀತಿ ಜಾಸ್ತಿ ಭೂಮಿ ಮೇಲೆ. ತಾಯಿ ಹೋದಾಗ ಮಿಲ್ಟ್ರಿನಲ್ಲಿ ಇದ್ದವನು NTR ಬರಲಿಲ್ಲ ತಾಯಿನ ನೋಡಕ. ಆ ತಾಯಿ ಓದ್ತಿರೋದು 9 ತಿಂಗಳು. ಈ ತಾಯಿ ಕಡೆ ತನಕ ಹೋಲು ಕಾಲ ಬೆನ್ನಾಗ ಇದು ಬೂದಿ ಆಗೋ ತನಕ ಈ ತಾಯಿ ಬರೋದು. ಅದೊಂದು ತಿಳ್ಕೊಂಡ್ರೆ ಸಾಕು ಸ್ವಾಮಿ, ಬೇರೆ ಏನು ಬೇಡ. ತಾಯಿ 9 ತಿಂಗಳು ಓದ್ತಾಳೆ, ಆ ತಾಯಿ ಕಡೆ ತನಕ ಓದ್ತಾಳೆ. ಅದೊಂದು ನಿಯತ್ತು ಇರಬೇಕು ಮನುಷ್ಯನಿಗೆ. ಅವರು ಸ್ವಾಮಿ ತಿನ್ನೋದು ಅಷ್ಟೇ, ಇಷ್ಟು ಯಾರು ತಿನ್ನಲ್ವಲ್ಲ. ಏನಕ್ಕೆ ಈ ಆಸೆ? ಭಗವಂತ ಆಸೆ ಕೊಡ್ತಾವನೆ, ಆಯ್ಸು ಕೊಡಲಿಲ್ಲ. ಇರಲಿ, ಅದೇ ಸ್ವಾಮಿ ನನಗೆ ಪ್ರೀತಿ, ಭೂಮಿ ಮೇಲೆ ಪ್ರೀತಿ ಇದೆ. ಇಲ್ಲಿ ರೇಟ್ ಜಾಸ್ತಿ ಆಗೋಯ್ತು, ಈ ಕಡೆ ಹೋಗಿ ಆ ಕಡೆನೂ ರೇಟ್ ಜಾಸ್ತಿ ಆಯಿತು. ಇನ್ನೊಂದು ಅಲ್ಲಿ ತಂಟೆ ತಗರಾರು ಏನಿದೆಯೋ ನಮ್ಗೆ ಗೊತ್ತಾಗಲ್ಲ. ಬೇರೆ ಊರೆಲ್ಲ ಏನೇನು ಸಮಸ್ಯೆ ಇದೆಯೋ ಗೊತ್ತಾಗಲ್ಲ. ಇವಾಗ ನಾವು ಅಲ್ಲಿಂದ ಬಂದು ಇಲ್ಲಿ ತೆಗೆದ್ರೆ ಇಲ್ಲೇನಿದೆಯೋ ಗೊತ್ತಾಗಲ್ಲ. ಏನೋ ನಮ್ಮದು ಬಂಗಾರ, ಅವ್ರು ಕೊಡೋದು ಕಬ್ಬಿಣ. ಹುಟ್ಟಿದವ್ರು ನಮಗೆ ಪ್ರೀತಿ ಅಷ್ಟೇ ಸ್ವಾಮಿ, ಇನ್ನೇನು ಇಲ್ಲ. ನಮಗೆಲ್ಲ ಪ್ರೀತಿ. ನಾನು ನಮ್ಮೂರಲ್ಲಿ ಹೇಳಿದ್ದೀನಿ. ಈಗ ಜನಪ್ರತಿನಿಧಿಗಳಿಗೆ ನಾನು ಹೇಳೋದಿಷ್ಟೇ, ಜನಪ್ರತಿನಿಧಿಗಳು ಓಟ್ ಹಾಕ್ಸ್ಕೊಂಡು ಹೋಗಿ ಗೆದ್ದ ನಂತರ ಹಳ್ಳಿಗಳಿಗೆ ಬನ್ನಿ, ಹಳ್ಳಿಗಳ ಏನು ಪರಿಸ್ಥಿತಿ ಅಂತ ನೋಡ್ಬಿಟ್ಟು ಏನು ಮಾಡಬೇಕೋ ಮಾಡಿ. ಅದು ಬಿಟ್ಟು ನೀವು ಈ ಥರ ದುಡ್ಡು ಮಾಡೋ ದಂಧೆಗಳು ಹೇಳಿದ್ರೆ ತುಂಬ ಈ ಥರ ಹೀನಾಯ ಕೃತ್ಯ ಆಗಬಾರ್ದು. ಇದು ನಾಚಿಕೆಗೇಡಿನ ಸಂಗತಿ. ಇದು ಈ ಪ್ರತಿಯೊಬ್ಬರೆಲ್ಲ ಭಾವನಾತ್ಮಕವಾಗಿರ್ತಕ್ಕಂಥ ಇದನ್ನು ಹೊಡೆದ್ರೆ, ಈಗ ಅವ್ರಿಗೆ ಆಗಲಿ, ಅವ್ರದ್ದೇ ಜಮೀನಲ್ಲಿ ಇದ್ದಾಗ ಕಿತ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ಏನು ಅಂತ, ನೋವು ಏನಂತ. ಭೂಮಿ ನಾವು ಬಿಡೋಲ್ಲ, ಏನೇ ಬಂದ್ರು ಏನೇ ಇದು ಮಾಡ್ರು ನಾವು ಬಿಡೋಲ್ಲ. ಯಾರು ಬಂದ್ರೂ ಬಿಡೋಲ್ಲ. ಪೊಲೀಸ್ ಅವ್ರೇಕಾದ್ರೆ ಯಾರು ಬಂದ್ರೂ ನಾವು ಬಿಡೋಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು, ಕೊಡಲ್ಲ ನಾವು ಯಾರಿಗೂ ಮಾಡಲ್ಲ. ಏನು ನಾವು ಪ್ರಾಣ ಹೋದ್ರೂ ಕೊಡಲ್ಲ ನಮ್ಮ ಭೂಮಿ. ನಾವು ಏನು ಮಾಡಿದ್ರೂ ಕೊಡಲ್ಲ ನಾವು. ನಮ್ದು ಬಂಗಾರ ಇದು, ನಮ್ಮ ಭೂಮಿ ಕೊಡಲ್ಲ ನಾವು ಯಾರೇ ಬಂದ್ರೂ. ನಂಬ್ಕೊಂಡು ತಿನ್ನೋದಾದ್ರನ್ನ ನಾವು ಭೂಮಿನ ನಾವು ಎಲ್ಲಿ ಹೋಗೋದು? ದುಡ್ಕೊಂಡು ತಿನ್ಬೇಕು, ಹೊಟ್ಟೆ ಪಾಡೆ ಕಳಿಸ್ಬೇಕು. ನಮಗೂ ವಯಸ್ಸಾಯ್ತಲ್ಲ ಸರ್. ಕರಿನೆ ಧರಣಿ ಏನೂ ಇಲ್ಲ. ನಮ್ಗೆ ಭೂಮಿ ಬೇಕು, ದುಡಿಬೇಕು, ನಾವು ತಿನ್ಬೇಕು. ಇನ್ನೆಲ್ಲಿ ಕೂಲಿ ಮಾಡಕ್ ಆಗಲ್ಲ ನಮ್ಮ ಕೈಯಾಗ. ಕೊಡಲ್ಲ. ನಮ್ಮಂತವ್ರಿಗೆ ಎಲ್ಲಿ ಕೊಡ್ತಾರೆ? ಆಗಲ್ಲ. ನಾವು ಕೆಲಸ ಮಾಡ್ಬೇಕು, ನಾವು ತಿನ್ಬೇಕು. ಏನ್ ಹೋಗ್ಬೇಕು ನಾವು ಬೇರೆ ಕಡೆ? ನಾವೇ ಒಂದಷ್ಟು ಜನಕ್ಕೆ ಕೆಲಸ ಕೊಡ್ತೀವಿ, ಅವರೇ ನಮ್ಗೆ ಕೆಲಸ ಕೊಡೋದು. ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡಲ್ಲ ಅಷ್ಟೇ. ಭೂಮಿ ಬಿಟ್ಟರೆ ತಾನೇ ಅವರು ತಗೊಳೋದ, ನಾವು ಬಿಡಲ್ಲ. ನಮ್ಮ ಭೂಮಿ ನಮ್ಗೆ ಬೇಕು. ನಮ್ಮ ಕೆಲಸ ಮಾಡಕ್ಕೆ ನಮ್ಮ ಭೂಮಿನಲ್ಲಿ ನಾವು ಮಾಡ್ತೀವಿ. ಬೇರೆ ಹತ್ರಕ್ಕೆ ಹೋಗೋಕ್ಕಾಗಲ್ಲ ಕೆಲ್ಸಕ್ಕೆ. ನಮ್ಮ ಭೂಮಿ ನಮ್ಗೆ ಬೇಕು. ನಮ್ಮ ಭೂಮಿನಲ್ಲೇ ನಾವು ಕೆಲಸ ಮಾಡಬೇಕು, ದುಡಿಬೇಕು, ತಿನ್ನಬೇಕು. ಬೇರೆ ಅವ್ರ ಹತ್ರಗೆ ನಾವು ದುಡಿಬೇಕಾ?
ನಮ್ಮ ಭೂಮಿ ಬಿಟ್ಬಿಟ್ಟು ಯಾಕೆ ನಾವು ಬೇರೆ ಹತ್ರಕ್ಕೆ ಹೋಗ್ಬೇಕು ದುಡಿಬೇಕಾ? ನಮ್ಮ ಭೂಮಿನಲ್ಲೇ ಹೊಡ್ಕೊಂಡು ತಿನ್ನೋಣ ಬಿಡು. ನಾವು ಬಿಡಲ್ಲ, ಅವ್ರು ಏನು ಯಾರೇ ಬರಲಿ ನಮ್ಮ ಭೂಮಿ ನಾವು ಬಿಡಲ್ಲ. ನಮ್ಮ ತಾತ ನಮ್ಮ ಮಾವ ನಮ್ಮ ಮಕ್ಳಿಗೆ ನಾವು ಉಳಿಸ್ಕೊಡ್ಬೇಕು. ನಾವು ಅವ್ರು ಉಳಿಸ್ಕೊಟ್ಟಿರೋದು ನಾವು ಉಳಿಸ್ಕೊ ಬರಬೇಕು. ನಮ್ಮ ಮಕ್ಳಿಗೆ ನಮ್ಮ ಜಮೀನು ಕೊಡಬೇಕು. ನಾವು ಮಾತ್ರ ಭೂಮಿ ಕೊಡಲ್ಲ. ನಾವು 20-100 ಜನಕ್ಕೆ ನಾವೇ ಕೂಲಿ ಕೊಡ್ತಾ ಇದ್ರಿ. ನಾವು ಅವ್ರ ಹತ್ರ ನಾವು ಹೋಗಿ ಯಾಕೆ ಕೂಲಿ ಮಾಡಬೇಕಾ? ಯಾಕೆ ಹೋಗ್ಬೇಕು ಅವ್ರ ಹತ್ರಕ್ಕ? ನಾವು ಕೊಡಲ್ಲ ಭೂಮಿ. ನಮ್ಮ ಭೂಮಿ ನಂಬಿರೋದು ನಾವು. ನಮ್ಗಿನ್ನೇನು ಬೇರೆ ಉದ್ಯೋಗನೇ ಇಲ್ಲ. ನಮ್ಗೆ ಅಲ್ಲಿ ಕೆಲಸನ ಮಾಡೋಕ್ಕಾಗಲ್ಲ. ಭೂಮಿ ಬೇಕು. ನಾವು 100 ಜನ ಕೂಲರ್ ಮಾಡ್ಕೊಂಡು ನಾವೇ ಕೂಲಿ ಕೊಡ್ತಾ ಇದ್ದೀವಿ. 2 ವರ್ಷದಿಂದ ಅಕ್ವೇಷನ್ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಬಂದಮೇಲೆ ಅಕ್ವೇಷನ್ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ ನಮ್ಮ ಎಸ್ಮೇಡಹಳ್ಳಿಯಲ್ಲಿ 320 ಎಕರೆ, ಅಂದೇನಹಳ್ಳಿಯಲ್ಲಿ 300 ಎಕರೆ, 600 ಎಕರೆ ಫೈನಲ್ ನೋಟಿಫಿಕೇಶನ್ ಮಾಡಿದ್ರು ಸರ್. ಮಾಡಿದ ಮೇಲೆ ನಾವೇನು ಮಾಡಿದ್ವಿ, ನಮಗೆ ರೈತರ ತಿಳುವಳಿಕೆನೇ ಇಲ್ಲ, ಏನು ಮಾಡ್ತಾ ಇದೆ ಸರ್ಕಾರ ಅಂತಲೂ ಗೊತ್ತಿಲ್ಲ. ಆಮೇಲೆ ಎಲೆಕ್ಷನ್ಗೆ ನಮ್ಮ ಈಗಿನ CM ಆಗಿರೋಂಥ DK ಶಿವಕುಮಾರ್ ಅವರು ಇದೇ ಫೀಲ್ಡಲ್ಲೇ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು. ಇಲ್ಲೇ ಎಸ್ಮೇಡಹಳ್ಳಿಯಲ್ಲಿ ಅವ್ರ ತಮ್ಮ ಎಲೆಕ್ಷನ್ಗೆ ನಿಂತಿದ್ರು, DK ಸುರೇಶ್ ಅವರು MP ಎಲೆಕ್ಷನ್ಗೆ. ಅವ್ರು ಬಂದಾಗ ನೀವು ಸರ್ ಈ ಥರ ನಮ್ಮದು ಈ ಥರ 620 ಎಕರೆ ಅಕ್ವೇಷನ್ ಆಗಿದೆ, ನಾವು ರೈತರು ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ ಅಂದರೆ ಒಂದು ಮಾತು ಇದೇ ಜಾಗದಲ್ಲಿ ಏನು ಹೇಳಿದ್ರು ಅಂದರೆ ಕನ್ವರ್ಷನ್ಗೆ ಹಾಕ್ಕೊಳ್ರಿ ಅಂದರು. ಕನ್ವರ್ಷನ್ಗೆ ಹಾಕ್ಕೊಳ್ಳೋದಕ್ಕೆ ಇವರು ಅಧಿಸೂಚನೆ ಮಾಡಿದ ತಕ್ಷಣವೇ 1 ವಾರದಲ್ಲೇ ಪಾಣಿಯಲ್ಲಿ ಕುಂಡಿಸ್ಬಿಟ್ಟು ಆರ್ ಟಿ ಸಿಯಲ್ಲಿ ಕುಂಡಿಸ್ಬಿಟ್ಟ ಮೇಲೆ ಯಾವ ಥರ ಕನ್ವರ್ಷನ್ ಕೊಡ್ತಾರೆ ಅದೇನು ಅವ್ರಿಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ. ಅವ್ರು CM ಅಲ್ವಲ್ಲ ಅವಾಗ, ಸಿದ್ದರಾಮಯ್ಯ ಅವ್ರ 2 ಬಾಣ 3 ಬಾಣ ಅವರಲ್ಲೇ ಇತ್ತಲ್ವಾ. ನಮಗೆ ಈ ರೈತರಿಗೆ ಅಮಾಯಕರಿಗೆ ಏನು ಗೊತ್ತಾಗುತ್ತೆ? ಏನೋ ಮಾಡ್ತಾ ಇದ್ದಾರೆ, ಒಳ್ಳೇದಕ್ಕಾಗತ್ತೇನೋ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಆಮೇಲೆ ಏನೋ ತಿಳುವಳಿಕೆ ಇಲ್ದೇ 28, 1, 2, 3 ಫೈನಲ್ ನೋಟಿಫಿಕೇಶನ್ ಮಾಡಿದ್ರು. ಆಮೇಲೆ ನಾವೆಲ್ಲ ಕೋರ್ಟ್ಗೆ ಹೋದ್ವಿ ರೈತರೆಲ್ಲ. ಸುಮಾರು 620 ಎಕರೆಯಲ್ಲಿ ಒಂದು 550-600 ಎಕರೆ ಜನ ಹತ್ರ 90-95% ಕೋರ್ಟ್ಗೆ ಹೋದ್ವಿ. ಎಷ್ಟು ಮನೆಗಳು ಬರ್ತಾವೆ? ಸರ್ ಇಲ್ಲಿ ಒಂದು 320 ಎಕರೆಗೆ ಸುಮಾರು 150ರಿಂದ 190 ಮನೆ. ಓಕೆ, ಒಟ್ಟು 2500 ಎಕರೆಯಲ್ಲಿ 2500 ಎಕರೆಗೆ ಲೆಕ್ಕ ಮಾಡ್ಕೊಳ್ಳಿ ಸರ್. ಒಂದು 3,000 ಕುಟುಂಬ ಇರ್ತದೆ. 3,000 ಕುಟುಂಬ ಇರ್ತದೆ. ಈಗ 2520 ಎಕರೆ ಟೋಟ್ಲಿ ಮಾಡಿರೋ ಸರ್ಜಾಪುರ ಹೋಬಳಿಯಲ್ಲಿ. ಈಗಾಗಲೇ KHPಗೆ ಕೆಲವು ಲೇಔಟ್ಗಳು ಮಾಡಿದ್ದಾರೆ ಆನೇಕಲ್ ತಾಲೂಕಲ್ಲಿ, ಆಮೇಲೆ ಇಂಡಸ್ಟ್ರಿಯಲ್ಗೆ ಮಾಡಿದ್ದಾರೆ. ಈಗ ಮಾಡಿರೋವಂಥದ್ರಲ್ಲಿ ಸುಮಾರು ಒಂದು 70% ಇಲ್ಲ ಶಿಫ್ಟ್ ಸಿಟಿ ಅಂತ ಮಾಡ್ತಾ ಇದ್ದಾರೆ. ಇಲ್ಲಿ ಶಿಫ್ಟ್ ಸಿಟಿ ಅಂದರೆ ಏನದು? ಶಿಫ್ಟ್ ಸಿಟಿ ಅಂದರೆ ಇದು ಏನು ಮಾಡ್ತಾರೆ ಅಂತ ನಮ್ಮ ಸರ್ಕಾರ ನಮಗೇನು ಗೊತ್ತಿಲ್ಲ. ಏನೋ ಒಳ್ಳೊಳ್ಳೆ ಕಾರ್ಖಾನೆಗಳು ಬರ್ತದೆ, ಪೊಲ್ಯೂಷನ್ ತಂದು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಮಾಡೋಂಥದ್ದು ಬೆಂಗಳೂರಿಗೆ 15 ಕಿಲೋಮೀಟರ್ ನಿಯರಲ್ಲಿ ನಾವಿದ್ದೀವಿ ಸರ್. ಬೆಂಗಳೂರಿಗೆ ಹೊಂದ್ಕೊಂಡೇ ಇದ್ದೀವಿ. ಒಂದು ಕಡೆ ತಮಿಳ್ನಾಡು ಬಾರ್ಡ್ರ್ ನಮ್ಮದು. ನಾವೊಂದು ಇಷ್ಟೋ ಡೆವಲಪರ್ಗಿಂದ ಕೈಯಿಂದ ತಪ್ಪಿಸಿ ಕೊಡಬಾರ್ದು ಡೆವಲಪರ್ಗೆ, ನಾವು ರೈತರಾಗಿ ಉಳಿಯೋಣ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಇಟ್ಕೊಂಡಿದ್ರು ಕೂಡ ಆ ಜಮೀನನ್ನ ಇವಾಗ ಕಬಳಿಸ್ಬೇಕು ಅಂತ ಯಾರಿಗೆ ಮಾರಾಟ ಮಾಡ್ತಾರೋ, ಸಿಟಿ ಮಾಡ್ತಾರೋ ಇಲ್ಲ ಅದು ಏನು ಸಿಟಿ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಸರ್. ಅಲ್ಪ ಸ್ವಲ್ಪ ನಮ್ಮದಿದೆ. ಈಗ 370 ಎಕರೆಯಲ್ಲಿ 100 ಚಿಲ್ಲರೆ ಎಕರೆ ಕಂಪ್ನಿಯವರೆಲ್ಲ ರೆಸಿಡೆನ್ಸಿಯಲ್ ಲೇಔಟ್ಗಳು ಮಾಡೋದಕ್ಕೆ ತೊಗೊಂಡಿದ್ದಾರೆ. ಇಲ್ಲಿನ ಬೆಲೆ ಕೂಡ 20-25 ಕೋಟಿ ಬೆಲೆ ಹೋಗ್ತಾ ಇದೆ. ನಾವು ಅಲ್ಲಿಗೂ 1 ಎಕರೆಗೆ ಈಗ ನಮಗೆ ಗೊತ್ತಿಲ್ಲ ಸರ್. 1:3 ಅಂತಾರೆ, 4 ಅಂತಾರೆ. 1.25 ಕೋಟಿ ಇದೆ ನಮ್ಮಲ್ಲಿ. ಗೌರ್ಮೆಂಟು ಒಂದು 3.25 ಕೋಟಿ ಕೊಡ್ತೀವಂತ ಅವರು ಅಂತ ಹೇಳ್ಕೊಳ್ತಾರೆ. ನಮಗಿನ್ನ ನೋಟಿಫಿಕೇಶನ್ ಆದಮೇಲೆ ನಮಗೆ ಅಮೆಂಡ್ಮೆಂಟ್ ಇನ್ನೂ ಮಾಡಲಿಲ್ಲ. ಎಷ್ಟು ಅಮೌಂಟು ಏನು ಅಂತ ಮಾಡಲಿಲ್ಲ. ಕೋರ್ಟಲ್ಲಿ ನಮ್ಮದು ಫೈನಲ್ ನೋಟಿಫಿಕೇಶನ್ನ ಕ್ವಾಶ್ ಮಾಡಿದ್ರು. ಕ್ವಾಶ್ ಮಾಡಿ ನೀವು ರೈತರ ಹತ್ರ ಸಮಾಲೋಚನೆ ಮಾಡಿದ್ದೀರಾ, ಏನು ರೈತರಿಗೆ ಗೊತ್ತಿಲ್ದಿರ ಮಾಡಿದ್ದೀರಾ, ಇದನ್ನು ತಿಳುವಳಿಕೆ ಕೊಟ್ಟು ರೈತರು ಕೊಡೋದಾದರೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ಮಾಡಿದ್ರು. ಮತ್ತು ಆಗಿನಿಂದ ಆಮೇಲೆ ಒಂದು ಸಲ ಒಬ್ಬ ಇವರು ಅಸಿಸ್ಟೆಂಟು KDB ಆಫೀಸಿಂದ ಅಸಿಸ್ಟೆಂಟ್ ಬಂದರು ನೋಟಿಸ್ ಕೊಡೋದಕ್ಕೆ. ನಾವು ನೋಟಿಸ್ ಕೊಡೋದು ತೊಗೊಳ್ಳಲ್ಲಪ್ಪ ಅಂತ ಹೇಳ್ಬಿಟ್ಟು ಇಲ್ಲೇ ಅಶ್ವತ್ಥ ಕಟ್ಟೆ ಮೇಲೆ ನಾವು ಕುಂಡ್ರಿಸಿ ಆತನನ್ನು ಕುಂಡ್ರಿಸಿದ ಮೇಲೆ ಆಮೇಲೆ ಅಧಿಕಾರಿಗಳು ಬರೋದೇ ಇಲ್ಲ ಅಂದರು. ಆಮೇಲೆ ಸಾಯಂಕಾಲ ತನಕ ಇಲ್ಲೇ DYSP SP 500-600 ಜನ ಪೊಲೀಸವ್ರು ಬಂದು, ಮತ್ತು KDB ಆಫೀಸರ್ ಮಮತಾ ಮೇಡಮ್ SLO ಅವರು ಬಂದು ಸಾಯಂಕಾಲ ಇಲ್ಲ KDB ಅಕ್ವೇಷನ್ ನಾವು ನಮಗೆ ತಿಳುವಳಿಕೆ ಕೊಡಿ ಅಂತ ಹೇಳಿದ್ದಾರೆ, ನೋಟಿಸ್ ಕೊಡ್ತೀವಿ, ನೀವು ತೊಗೊಳ್ಳೇಬೇಕಾಗಿತ್ತು ಹಂಗೆ ಅಂತ ಹೇಳಿದ್ರು. ಇಲ್ಲ ನಾವು ಯಾವುದೇ ಕಾರಣಕ್ಕೂ ಜಮೀನೇ ಕೊಡಲ್ವಲ್ಲ, ನಾವು ಯಾಕೆ ತೊಗೋಬೇಕು? ನಿಮ್ಗೆ ಜಮೀನೇ ಮಾರಾಟ ಮಾಡಲ್ಲ, ನಾವು ಕೊಡೋದೇ ಇಲ್ಲ, ನಾವು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ, ನಿಮಗೆ ನೋಟಿಸ್ ನಮ್ಗೇನಕ್ಕೆ ಬೇಕು? ನಾವು ಜಮೀನು ಕೊಡಲ್ಲ ಅಂತಲೇ ಹೇಳಿ ಕಳಿಸಿದ್ವಿ. ಇಲ್ಲಿಂದ ಲೆಟ್ರು ತೊಗೊಂಡ್ರು, ಲೆಟ್ರು ಸಹ ಕೊಟ್ವಿ, ಅಹವಾಲು ಕೊಡಿ ನಿಮ್ಮದು ಅಂತ ಹೇಳಿದ್ರು. SLO ಮೇಡಮ್ ಇಲ್ಲಿಗೆ ಬಂದಿದ್ರು, ನಮ್ಮ ಎಸ್ಮೇಡಹಳ್ಳಿಗೆ ಬಂದು ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ಏನು ಗಲಾಟೆ ಅಂದರೆ ಇಲ್ಲಿಂದ ನಾವು SLO ಮೇಡಮ್ಗೆ ಒಂದು 20 ಜನ ಹೋಗಿದ್ವಿ ರೈತರು. ಅಂದೇನಹಳ್ಳಿ ನಮ್ಮ 2520 ಎಕರೆಯಲ್ಲಿ ಒಂದು 20-30 ಜನ ಹೋಗಿ ಅಬ್ಜೆಕ್ಷನ್ ಕೊಟ್ವಿ.
ಆ ಮೇಡಮ್ ಏನು ಹೇಳಿದ್ರು ಅಂದರೆ, ನೀವು ಈ 20-30 ಜನ ಬಂದು ಕೊಡೋದು ಆಗೋದಿಲ್ಲ, 620 ಎಕರೆ ನಿಮ್ಮದು ಹೈಕೋರ್ಟಲ್ಲಿ ಕ್ವಾಶ್ ಆಗಿರೋದು, ಇದನ್ನು ನೀವು ಪೂರ್ತಿಯಾಗಿ ಎಷ್ಟು % ಕೊಡ್ತೀರೋ ನಮಗೆ ಗೊತ್ತಿಲ್ಲ, ಇಲ್ಲ ನಾನು ಆನ್ಲೈನಲ್ಲೇ ನಾನು ತೊಗೊಂಡು ಸಿಸ್ಟಮಲ್ಲಿ ನೋಡಿಕೊಂಡು ನಾನು ಗೂಗಲಲ್ಲಿ ಇಷ್ಟು ಎಕರೆ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ, ಇನ್ನು ಉಳ್ದವ್ರು ಕೊಟ್ಟಿಲ್ಲ ಅಂತ ಹೇಳಿ ರಿಪೋರ್ಟ್ ಮಾಡಿ ಕೋರ್ಟ್ಗೆ ಕಳ್ತೀನಿ ಅಂದರು. ಇಲ್ಲ ಮೇಡಮ್ 1ನೇ ತಾರೀಕು ಬಂದು ಅಹವಾಲು ಕೊಡ್ತೀವಿ ನಿಮಗೆ, ಎಲ್ಲ ರೈತರ ಕಡೆಯಿಂದನೂ 100% ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಆಯಿತು ಬನ್ನಿ, ನಾನು ನಿಮಗೆ ಕಾಫಿ ಟೀ ಎಲ್ಲ ಅನುಕೂಲ ಮಾಡಿಕೊಡ್ತೀನಿ ರೈತರಿಗೆ, ನಿಮ್ಗೆ ಏನು ಬೇಕೋ ಮಾಡಿಕೊಡ್ತೀನಿ ಅಂತ SLO ಮಮತಾ ಮೇಡಮ್ ಅವರು ಹೇಳಿದ್ರು. ಹೇಳ್ಬಿಟ್ಟು ನಾವು 9 ಹಳ್ಳಿ 10 ಹಳ್ಳಿಯಿಂದ ಒಂದೊಂದು ಬಸ್ಸು 2 ಬಸ್ ಆ ಥರ ಮಾಡಿಕೊಂಡು ಹೆಬ್ಬಗೋಡಿ ಟಚ್ ಆದ್ವಿ, ಕಿತ್ಗಂಡಹಳ್ಳಿ ಗೇಟು NH ಅಲ್ಲಿ ಹೈವೇಯಲ್ಲಿ, ಅಲ್ಲಿ ಒಂದೊಂದು ಬಸ್ಗೆ 2-3 ಜನ ಪೊಲೀಸರು ಹತ್ಕೊಂಡ್ರು. ಆಮೇಲೆ ಮುಡವಾಳ ಹೋಗ್ತಾ ಹತ್ರ ಬೊಮ್ಮನಹಳ್ಳಿ ಬಿಟ್ಟು ಮುಡವಾಳದ ಹತ್ರ ಹೋದಾಗ ಆಮೇಲೆ ಪೊಲೀಸ್ ಅವರೆಲ್ಲ ಇಳಿಸ್ಬಿಟ್ಟು ನಮ್ಮ ಬಸ್ಗಳಿಗೆ ಹತ್ತಿ, ನಾವು ಫ್ರೀಡಮ್ ಪಾರ್ಕ್ ನೀವೆಲ್ಲ ಹೋಗ್ಬೇಕಲ್ಲ ಕರ್ಕೊಂಡು ಹೋಗ್ತೀವಿ, ನಿಮ್ಗೆ ಹೋಗೋಕೆ ಬಿಟ್ಟಿಲ್ಲ, ಅಲ್ಲೇ ಡಿವೈಡ್ ಮಾಡಿಬಿಟ್ರು. ಅವ್ರ ಮನಸ್ಸಲ್ಲಿರೋದು ನಾವು ಯಾವುದೇ ಕಾರಣಕ್ಕೂ KDP ಆಫೀಸ್ಗೆ ಮುತ್ತಿಗೆ ಆಗಬಾರ್ದು ಅನ್ನೋದಿತ್ತು. ಆಮೇಲೆ ಎಲ್ಲ ಬಸ್ಗಳಲ್ಲೂ ಪೊಲೀಸರು ಹತ್ಕೊಂಡು ಒಂದೊಂದು ದಿಕ್ಕಿಗೆ ಒಂದೊಂದು ಹಳ್ಳಿಯವರು ಒಂದೊಂದು ಬಸ್ಸಲ್ಲಿದ್ರಲ್ವಾ, ಒಂದೊಂದು ಹಳ್ಳಿಯವ್ರನ್ನೂ ಒಂದೊಂದು ದಿಕ್ಕಿಗೆ ಕಳಿಸಿದ್ರು. ಕೆಲವ್ರನ್ನ ಮತ್ತಿಕೆರೆ ಕರ್ಕೊಂಡು ಹೋದ್ರು, ಕೆಲವ್ರನ್ನ ಇನ್ನೊಂದು ಕಡೆ ಕರ್ಕೊಂಡು ಹೋದ್ರು, ಕೆಲವ್ರನ್ನ ಜಯನಗರದ ಕಡೆ ಎಲ್ಲ ದಾರಿ ತಪ್ಪಿಸ್ಬಿಟ್ರು. ದಾರಿ ತಪ್ಪಿಸಿ ಅಲ್ಲಿ ರೋಡಲ್ಲಿ ನಾವೇನು ಗೊತ್ತಾ, ನಾವು ಇಳಿಯಲ್ಲ, ಬಸ್ಸಲ್ಲಿ ಇಳಿಯಲ್ಲ ಅಂತ ಹೇಳಿದ್ದಕ್ಕೆ ರೈತರು ಮಹಿಳೆಯರನ್ನು ಎಲ್ಲ ರೋಡಲ್ಲೇ ಕೂತ್ಕೊಂಡ್ವಿ. ಸೆಂಟ್ ಜಾನ್ಸ್ ಹಾಸ್ಪಿಟ್ಲ್ ಸರ್ಕಲಲ್ಲಿ ರೋಡಲ್ಲೇ ಕೂತ್ಕೊಂಡಾಗ ಅಲ್ಲಿಂದ ನೀವು ಎದ್ದು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎದ್ದು ಬಸ್ಗಳಿಸ್ಬೇಕು, ನೀವು ಇಲ್ಲೆಲ್ಲ ಇದು ಮಾಡಬಾರ್ದು, ಟ್ರಾಫಿಕ್ ಜಾಮ್ ಆಗುತ್ತೆ, ನಿಮಗೆ ಫ್ರೀಡಮ್ ಪಾರ್ಕ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿಗೆ ಬಂದುಬಿಟ್ಟು ಅಲ್ಲೇ KDP ಆಫೀಸ್ನವ್ರು ಬರ್ತಾರೆ, ಇಲ್ಲ ನಿಮ್ಮನ್ನ ಒಂದಷ್ಟು ಜನ ನಾವು ರೈತರನ್ನ ಕರ್ಕೊಂಡು ಹೋಗ್ತೀವಿ, ನೀವೇ ಅಬ್ಜೆಕ್ಷನ್ ಕೊಟ್ಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು ನಮಗೆ ಹೇಳಿದ್ದವರು ಅಲ್ಲಿ ಪೊಲೀಸ್ ಅಧಿಕಾರಿಗಳು. ಅವ್ರು ಮಾಡಿದ್ದೇ ಬೇರೆ ಥರ ಮಾಡಿದ್ರು. ಆಮೇಲೆ ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ಬನ ಸೇರಿಸಿ ರೊಚ್ಚಿಗೆದ್ಸಿ ಎಳ್ದಾಡಿ ಎಲ್ಲ ನೋಡಿ. ನಮ್ಮೂರಲ್ಲಿ ಎಸ್ಮೇಡಹಳ್ಳಿಯಲ್ಲಿ ಪಾಪ ಒಬ್ಬ ಅಮಾಯಕರು SC/ST ಅವರು ಒಂದು ಚಿಕ್ಕ ಮನೆ ಕಟ್ಕೊಂಡಿದ್ದಾರೆ ಗೋಮಾಳದಲ್ಲಿ, ಅವ್ರದ್ದು ಸರ್ಕಾರಿ ಜಮೀನಲ್ಲಿ ಒಂದು ಮನೆ ಕಟ್ಕೊಂಡಿದ್ದಾರೆ. ಆ ಎಮ್ಮ ಸ್ವಲ್ಪ ದೌರ್ಜನ್ಯವಾಗಿ ಮಾತಾಡಿದ್ದಕ್ಕೆ ಆ ಎಮ್ಮನ ಮೇಲೆ FIR ಮಾಡಿದ್ದಾರೆ. ಪಾಪ ಕೂಲಿಗೆ ಹೋಗ್ತಾರೆ, ಎಳ್ದಾಡಿ ಆ ಎಮ್ಮ ಓಡಾಡಿ ಬಟ್ಟೆಗಳೆಲ್ಲ ಕಿತ್ತಾಕಿ ಎಲ್ಲ ಇದು ಮಾಡಿ ಅಧ್ವಾನ ಮಾಡಿ ಆಮೇಲೆ ಲಾಸ್ಟ್ಗೆ ಆ ಎಮ್ಮನ ಮೇಲೆ FIR ಆಗಿದೆ. ಈಗ ಯಾವುದೋ ಹಲಸೂರು ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿದಾರಂತೆ 7 ಜನದ ಮೇಲೆ. ಆ ನಮ್ಮೂರು ಎಸ್ಮೇಡಹಳ್ಳಿ ಶಿವಮ್ಮ ಅಂತ ಹೇಳ್ಬಿಟ್ಟು ಪಾಪ ಬಡವರು ಸರ್ ಅವರು, ಅವ್ರಿಗೆ ಬಸ್ಸಲ್ಲಿ ಹೋಗೋ ದುಡ್ಡಿರಲ್ಲ, ಅಂಥ ಪರಿಸ್ಥಿತಿಯಲ್ಲಿರೋನ್ನ FIR ಮಾಡಿದ್ದಾರೆ. ಅವ್ರು ಕೋರ್ಟ್ಗೆ ಹೋಗೋದು ಹೆಂಗೆ, ನಾವು ಉಳಿಸ್ಕೊಳ್ಳೋದು ಹೆಂಗೆ, ನಾವು ಈ ಥರ ಪರಿಸ್ಥಿತಿಯಲ್ಲಿದ್ದೀವಿ ಸರ್. ನಾವು ಆದಷ್ಟು ನೀವು ಮೀಡಿಯಾದವರು ಎಲ್ಲ ಪ್ರೋತ್ಸಾಹ ಮಾಡಿ ನಮಗೆ ಒಂದು ಈ ಜಮೀನನ್ನು ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹಳ್ಳಿಗಳಲ್ಲೆಲ್ಲ ತೀರ್ಮಾನ ಮಾಡಿದ್ದೀವಿ. ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ, ಕೊಡೋದಿಲ್ಲ. ದಯವಿಟ್ಟು ಈ ಜಮೀನನ್ನು ಉಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಇವತ್ತು ಇಡೀ ಆನೇಕಲ್ ತಾಲೂಕಿನಲ್ಲಿ 10-12 ಹಳ್ಳಿಗಳಿಗೂ ಕೂಡ ಹೋಗಿ ಬೈಕ್ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ KRS ಪಕ್ಷ ಹಾಗೆ ರೈತರ ವತಿಯಿಂದ. ಒಟ್ಟು 3000 ಎಕರೆ ಭೂಮಿ ಇಲ್ಲಿ ಭೂಸ್ವಾಧೀನ ಆಗೋದಕ್ಕೆ KDB ರೆಡಿ ಮಾಡಿದೆ. ಯಾವುದೇ ಕಾರಣಕ್ಕೂ ನಾವು ಭೂಸ್ವಾಧೀನಕ್ಕೆ ಕೊಡೋದಿಲ್ಲ ಅನ್ನೋ ಮಾತನ್ನ ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಹಾಗೆ KRS ಪಕ್ಷ ಕೂಡ ಅವರ ಜೊತೆಗೆ ನಿಂತಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.